ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ, ಮುಖ್ಯ ಪರೀಕ್ಷೆಗೆ 1 ಕೋಟಿ, ಸಂದರ್ಶನದ ಮೂಲಕ 40 ಲಕ್ಷ. ಇದು ಫಿಕ್ಸ್. ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡಿಬಿಟ್ಟಿದೆ. AC 2 ಕೋಟಿ, DYSP 2 ಕೋಟಿ, ವಾಣಿಜ್ಯ ತೆರಿಗೆ 1.5 ಕೋಟಿ, ಪಂಚಾಯತ್ ಅಧಿಕಾರಿ 1.5 ಕೋಟಿ, ತಹಸೀಲ್ದಾರ್ 1 ಕೋಟಿ. ಸುಮ್ಮನೆ ರೂಪಾಯಿ ಖರ್ಚು ಮಾಡಿ ಸದನ ಮಾಡೋದು, ಇಲ್ಲಿ ಬಡವರು ಕಟ್ಟ ಸುಖ ಏನು, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಅದು ಬಿಟ್ಟು ಬರೀ ಪುಕ್ಸಟ್ಟೆ ಬ್ಲಾಸ್ಟ್ ಹೊಡ್ಕೊಂಡು ಪ್ರಚಾರ ತಗೊಳೋದಕ್ಕೆ ಹಾಕಿದರು. ಆಯ್ತು, ನೀವ್ ಯಾಕೆ ಮತ್ತೆ ಮಾತಾಡಿ ನೀವ್ ಯಾಕೆ ಬೆನ್ನು ನೋಡ್ಕೊಳಕತ್ತೀರಿ ಕುಂಬಳಕಾಯಿ ಅಂದ್ರೆ. ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ, ಒಂಥರ ನಾನು ಎಲ್ಲ ದಾಖಲೆ ಕೊಡ್ತೀನಿ ಪಾಟೀಲ್ರೆ, ಕಳ್ಳರ ಸಂತೆ ಆದಂಗೆ ಔಟಿದೆ ನೋಡಿ. ನಮ್ಮಲ್ಲಿ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ? 16 ಜನ ಇರ್ಬೋದು. 16 ಜನ ನಮ್ಮ ಸದಸ್ಯರು, ಲೋಕಸೇವಾ ಆಯೋಗದ ಸದಸ್ಯರು 16 ಜನ. ಅವ್ರಿಗೆ 2.5 ಲಕ್ಷ ಸಂಬಳನ, 2.5 ಲಕ್ಷ ಮೋಸ್ಟ್ಲಿ ಸಂಬಳ, 2.5 ಲಕ್ಷ ಸಂಬಳ, ಕಾರು, PA, ಮನೆ, ಏನೇನು ಅಡುಗೆ ಎಲ್ಲ ಇದೆಲ್ಲ ಸೇರಿದ್ರೆ ಒಂದು 4 ಲಕ್ಷ ಅಷ್ಟು ಆಗ್ಬೋದು. 16 ಜನ KPSC ಮೆಂಬರ್ ಇದ್ದಾರೆ. ನಮ್ಮ ಪಾಪ್ಯುಲೇಷನ್ ಎಷ್ಟು? 6.5 ಕೋಟಿ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಪಾಪ್ಯುಲೇಷನ್ ಇರಬೇಕು, ಕರೆಕ್ಟಾ? 25 ಕೋಟಿ ಪಾಪ್ಯುಲೇಷನ್. ಅಲ್ಲಿರೋರು 8 ಜನ. ನಮ್ಮ 6.5 ಕೋಟಿಗೆ 16 ಜನ, ಪ್ರತಿ ತಿಂಗಳು 4 ಲಕ್ಷ. ಉತ್ತರ ಪ್ರದೇಶದಲ್ಲಿ ಎಷ್ಟು ದೊಡ್ಡದವರು, ಸಾವಿರಾರು, ನಾವು ಸಾವಿರಾರಲ್ಲ 100 ಸಂಖ್ಯೆಯಲ್ಲಿ ನಾವು ಮಾಡಿದ್ರು ಅವ್ರು ಸಾವಿರಾರು ಸಂಖ್ಯೆಯಲ್ಲಿ ನೇಮಕಾತಿಗಳನ್ನು ಮಾಡಬೇಕು. ಅಲ್ಲಿ ಇರೋದು 8 ಜನ. ಇದರಲ್ಲೂ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಈಗಾಗಲೇ ಹೇಳಿದೆ, ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ, ಮುಖ್ಯ ಪರೀಕ್ಷೆಗೆ 1 ಕೋಟಿ, ಸಂದರ್ಶನದ ಮೂಲಕ 40 ಲಕ್ಷ. ಇದು ಫಿಕ್ಸ್. ಮತ್ತೆ ಅಧ್ಯಕ್ಷರೇ, ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ತಮಗೂ ಗೊತ್ತಿರ್ಬೇಕನ್ನೋ, ಒಂದು ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸಹಾಯ AC 2 ಕೋಟಿ, DYSP 2 ಕೋಟಿ, ವಾಣಿಜ್ಯ ತೆರಿಗೆ 1.5 ಕೋಟಿ, ಪಂಚಾಯತ್ ಅಧಿಕಾರಿ 1.5 ಕೋಟಿ, ತಹಸೀಲ್ದಾರ್ 1 ಕೋಟಿ. ಇಷ್ಟನ್ನು ಕೂಡ ಇದು ರೇಟ್ ಲಿಸ್ಟು. ದಾಖಲೆ ಕೊಡ್ತೀನಿ, ಒಂದೇ ನಿಮಿಷ ಮಾತಾಡಿ, ಒಂದು 2 ನಿಮಿಷದಲ್ಲಿ ಹೇಳ್ತೀನಿ, ಆಮೇಲೆ ನೀವೇ ಅದಕ್ಕೆ ಉತ್ತರ ಹೇಳ್ತೀರಾ. ಇದು ದಾಖಲೆ. ನೀವು ಇದಕ್ಕೆ ಅಲಿಗೇಷನ್ ಮಾಡೋದಕ್ಕೇನು ನಮ್ದು ತಕರಾರಿಲ್ಲ. ಆದರೆ ತಾವು ವಿರೋಧ ಪಕ್ಷದ ನಾಯಕರು, ಲೋಕಸೇವಾ ಆಯೋಗ ಅಂತಿಮವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್, ನಮ್ಮ ತಹಶೀಲ್ದಾರ್ ಅವ್ರನ್ನೆಲ್ಲರನ್ನೂ ರಿಕ್ರೂಟ್ ಮಾಡುತ್ತೆ, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ರಿಕ್ರೂಟ್ ಮಾಡುತ್ತೆ. ನೀವು ಸ್ಪೆಸಿಫಿಕ್ ಇಶ್ಯೂ ಇದ್ರೆ ಹೇಳಿದ್ರೆ ಅದು ಸೂಕ್ತ ಆಕೈತಿ. ನೀವು ಜನರಲೈಸ್ ಮಾಡಿ ಹೇಳಿದ್ರಿ ಅಂದ್ರೆ ಕ್ರೆಡಿಬಿಲಿಟಿ ಹೋಯ್ತು ಅಂದ್ರೆ ಇಶ್ಯೂಸ್ ಹೇಳ್ರಿ. ಹೇಳಕ್ಕೆ ಮುಂಚೆನೇ ಬಿಟ್ರಲ್ಲ, ಅದನ್ನ ಹೇಳ್ತಾ ಮುಂಚೆ ಅಲ್ಲ, ನೀವು ಜನರಲ್ ಆಗಿ ಹೇಳಿದ್ರಿ, ಪಟ್ಟಿ ತೋರಿಸ್ದಂಗೆ ಮಾಡಿದ್ರಿ. ಅದು KPSCಗೆ ಸ್ಕ್ಯಾಂಡಲ್ ಏನು ಹೊಸದ ಸರ್? KPSCಗೆ ಸ್ಕ್ಯಾಂಡಲ್ಗಳು ಹೊಸದ? ನಾನು ಹೊಸದು ಅಲ್ಲ, ಇದೇ ಹೊಸದ ಕ್ರೆಡಿಬಿಲಿಟಿ ಅನ್ನೋದಕ್ಕೆ ಅದಕ್ಕೆ ಏನಾರ ಅಲ್ಲ, ಇಲ್ಲಿರುವಂತ ರಾಜಕಾರಣಿಗಳಿಗೆ ಸತ್ಯ ಬಹಳ ಕೈ ಆಗುತ್ತೆ. ಹೌದು, ಅದಕ್ಕೆ ಸತ್ಯನೇ ಆತ್ಮವಂಚನೆ ನಿಮ್ಗಂತೂ ಬಹಳ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಒಳ್ಳೇದು, ಸತ್ಯ ಬಯಲಿಗೆ ಬರಲಿ. ಏನಪ್ಪ ಯಾವ್ಯಾವ ಮಾಡಿ ನಾವು ತೆಗಿಲಿ. ಹಿರಿಯರು ನಿಮ್ದು ಯಾವ ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ನಾನು ಪ್ರಜಾಪ್ರಭುತ್ವದಲ್ಲಿ ಈ ತರ ಪಟ್ಟಿ ಹರಾಜು ಆಗ್ತಾ ಇದ್ದೀರಲ್ರಿ. ಎಲೆಕ್ಷನ್ ಕಮಿಷನ್ ಬಂದರೆ ಎಷ್ಟು ಸುಳ್ಳೈತೆ? ಪಟ್ಟಿ ಸುಳ್ಳೈತೆ? ಸನ್ಮಾನ್ಯ ಮಾತಾಡಿ ಮುಗಿಸ್ಲಿ. ಅಲ್ಲ, ಬಂದಿರೋದಲ್ಲ ಇದು. ಏನು ಇದು ಮಾಡ್ತೀರಿ ನೀವು? ನಿಮ್ಗೇನು ಪ್ರಾಬ್ಲಮ್?
ಏನ್ ಬೇಕಾ ಮಾತಾಡ್ತಾರೆ. ನಿಮ್ಗೆ ಲಗಾಮಿಲ್ವಾ? ನೀವು ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಲಗಾಮು ಗೌರವಾನ್ವಿತ ಆಯ್ತು, ನೀವು ಮಾತಾಡಿ. ಗೌರವಾನ್ವಿತ ಸ್ಪೆಸಿಫಿಕ್ ಮಾತಾಡಿ. ಇಂಥವ್ರು ತಗೊಂಡಿದ್ದಾರೆ ಅಂದ್ರೆ ಸರಿಯಾದ ಈ ಕಂಟ್ರಿ ಪ್ರಶ್ನೆಯನ್ನ ಮತ್ತೆ ನೀವು ಮಾತಾಡಿ. ಎಲ್ಲವನ್ನೂ ಹೇಳ್ತಾರೆ. ಒಂದು 5 ನಿಮಿಷ. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಹೆಸರಿಗೆ ಹೋಗಿ ಕೇಳಿ. ವಿರೋಧ ಪಕ್ಷದ ನಾಯಕರ ಒಂದು ನಿಮಿಷ ದಾಖಲೆ ಹೇಳ್ಬಿಡ್ತೀನಿ ಸರ್. ಷಡಕ್ಷರ ಕೂತ್ಕೊಳ್ಳಿ. ವಿರೋಧ ಪಕ್ಷದ ನಾಯಕರ ಅಥೆಂಟಿಕೇಟೆಡ್ ಆಗಿ ಏನಾರು ಕೊಟ್ಟಿದ್ದಾರೆ. ಈ ಗಂಟೆ ನಿಮ್ ಸರ್ಕಾರ ಮಾಡಲಿಲ್ಲ. ನಿಮ್ ಸರ್ಕಾರ ಕೂತ್ಕೊಳ್ಳಿ. ರಾಜ್ಯಕ್ಕೆ ಏನ್ ಹೋಗುತ್ತೆ ಮೆಸೇಜ್? ಏನಾಗುತ್ತೆ ನೀವು ರಾಜ್ಯಕ್ಕೆ ಏನ್ ಹೋಗುತ್ತೆ ಮೆಸೇಜ್? ಎಲ್ಲ ಕಾಲದಲ್ಲಿ ನಡೆಯೋದು ಸ್ಪೆಸಿಫಿಕ್ ಆಗಿ ಹೇಳ್ರಿ. ಸ್ಪೆಸಿಫಿಕ್ ಆಗಿ ತನಿಖೆ ಆಗಲಿ. ಅವ್ರು ಮಾತಾಡ್ಲಿ. ಅಧ್ಯಕ್ಷ ಮಾತಾಡ್ಲಿಕ್ಕೆ ಬಿಡಬೇಡಿ. ಅಲ್ಲಿ ಹೊರಗೆ ಮಾತಾಡಿ. ನೀವು ಹೊರಗಾಗಿ ಮಾತಾಡಿ. ಯಾರು ಮಾಡಿದ್ದಾರೆ ನೀವು ಸುಮ್ಮನೆ ಕೂತ್ಕೊಳ್ಳಿ. ರೀತಿ ನಮ್ಮನ್ನು ಕಳ್ಳರು ಹೇಳ್ತಾರೆ. ಸರ್ಕಾರವೇ ಪಟ್ಟಿ ಹೇಳ್ತಾರಲ್ಲ, ಅವ್ರಿಗಿದೆ ಜವಾಬ್ದಾರಿ. ಇದು ಅದು ಜವಾಬ್ದಾರಿ ವ್ಯಕ್ತಿ. ಸ್ಪೆಸಿಫಿಕ್ ಪ್ರಕರಣ ಇದ್ರೆ ಇಂಥವ್ರು ಮಾಡಿದಾನೆ, ಇಂಥನೋ ಹೇಳಿ ಅನುಭವನ. ಸಂಗಮೇಶ್, ಚರ್ಚೆ ಬೇಕಾದಷ್ಟು ಆಗಿದೆ, ಮಾಡಿದ್ದಾರೆ ಆಗಿದಾವೆ. ಈ ರಾಜ್ಯ ಜವಾಬ್ದಾರಿ ಇದೆ. ಇದ್ಯಾವ ಹಗರಣ ಹೇಳಿ, ಯಾರ್ದು ಹಗರಣ ಹೇಳಿ, ಸ್ಪೆಸಿಫಿಕ್ ಆಗಿ ಹೇಳಿ. ಯಾರ್ದು ಅಂತ ಆಯ್ತು, ಮುಗೀತಾ? ಏನು ಇತ್ತು ಹೇಳಿಬಿಡಿ. ಒಂದು ಕೂತ್ಕೊಳ್ಳಿ. ಎಲ್ಲ ಹೇಳಿಬಿಡಿ. ಅಲ್ಲಿ ಮಾತಾಡೋಲ್ಲ. ನೀವು ಅಧ್ಯಕ್ಷರು ಈ ತರ ಎಲ್ಲ ಆದ್ರೆ ಸದನ ಹಿಂಗ್ ನಡೆಸಿದ್ರೆ ಏನಾಗುತ್ತೆ? ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ರೂಪಾಯಿ ಖರ್ಚು ಮಾಡಿ ಸದನ ಮಾಡೋದು. ಇಲ್ಲಿ ಬಡವರು ಕಟ್ಟ ಸುಖ ಏನು, ಅದ್ರ ಬಗ್ಗೆ ಚರ್ಚೆ ಇಲ್ಲ. ರಾಜ್ಯಕ್ಕೆ ಸಭಾಧ್ಯಕ್ಷರು ಈ ರೀತಿ ನೀವು ಉದ್ದೇಶ ಬಗ್ಗೆ ಹೇಳಲ್ಲ. ಕೆಲಸ ಮಾಡಿ ನಮ್ಗೆ ಅದು ಬಿಟ್ಟು ಬರೀ ಪುಕ್ಸಟ್ಟೆ ಭಾಷಣ ಹೊಡ್ಕೊಂಡು ಪ್ರಚಾರ ತಗೊಳೋದಕ್ಕೆ ಲಾಯ್ಕಿದ್ದಾರೆ. ಇನ್ಯಾವುದಕ್ಕೂ ಲಾಯ್ಕಿಲ್ಲ ಅವರು. ಆಯ್ತು, ಓಕೆ. ವಿರೋಧ ಪಕ್ಷದ ಧುರೀಣರು ಯಾವ್ದೇ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ. ಅವರು ರಾಜ್ಯದ ಲಕ್ಷಾಂತರ ಯುವ ಜನರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಚರ್ಚೆ ಮಾಡಿ. ಇಲ್ಲಿ ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾಯಕರೇ, ಅವರಿಗೆ ಅಲ್ಲ ಒಂದ್ ಸೆಕೆಂಡ್. ಕೆಪಿ ಸಂಬಂಧಪಟ್ಟಾಗೆ ಕೆಲವು ವಿಚಾರ ಹಿಟ್ಟಿದ್ದೀರಿ. ಅವ್ರದ್ದು ಕೂಡ ಆಕ್ಷೇಪಣೆನಿಲ್ಲ. ಅವ್ರೇನು ವಿಚಾರ ಅಂತ ಕೆಲವೊಂದು ವಿಚಾರ ಆರೋಪ ಮಾಡುವಾಗ ಅದು ರಾಜಕೀಯ ಬಗ್ಗೆ ಆರೋಪ ಆಗೋದು ಬೇಡ. ಅದಕ್ಕೆ ಅಥೆಂಟಿಸಿಟಿ ಇದ್ದು ರೆಕಾರ್ಡ್ ಜೊತೆಯಲ್ಲಿ ಮಾತಾಡೋ ಅವಕಾಶ ಆಗಲಿ ಅಂತ ಮಾನ್ಯ ಸಭಾಧ್ಯಕ್ಷರೇ, ಈ ಸದನದ ಇತಿಹಾಸವನ್ನೊಮ್ಮೆ ನೋಡಿ. ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಯಾವ ರೀತಿಯಾಗಿ ಚುಚ್ಚಿದ್ರು ಎನ್ನುವಂಥದ್ದು ತೆಗೆದು ನೋಡಿಸಿ. ಬಿಜೆಪಿ ಸರ್ಕಾರ ಅವರ ಮೇಲೆ ಕೋಪ ಇದನ್ನು ಹೀಗೆ ಬಗೆಹರಿಸಿ. ನೀವು ಮಾತಾಡ್ಲಿ. 2 ವರ್ಷ ಆಯ್ತು. ಯಾಕದು ಮಾಡಲಿಲ್ಲ? 40% ಬಗ್ಗೆ ಯಾಕೆ ಕೇಸ್ ದಾಖಲೆ ಪ್ರೂವ್ ಆಗಲಿಲ್ಲ? ದಾಖಲೆ ಯಾಕೆ ಮಾತಾಡಿ. ನೀವು ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಲ್ಲಪ್ಪನಿಂದ ಮಲ್ಲಪ್ಪ ತಗೋಣ ಅಂತ ಹೇಳಿ ನಮ್ಮ ಸಹಾಯಕ್ಕೆ ಬರಬೇಕು. ದಾಖಲೆ ಅಲ್ಲ, ಓಕೆ. ಮಾಧ್ಯಮಗಳು ನೀವೇ ನಮ್ಮನ್ನ ಅವರೇ ಒಂದು ವಿಚಾರ ಹೇಳಿದಷ್ಟೇ. ಇತರ ಹೇಳಿಲ್ಲ ಅಷ್ಟೇ. ಅಲ್ಲ, ಈಗ ಕೂತ್ಕೊಳ್ಳಿ. ನೀವು ನಾವು ಮಾತಾಡ್ಬೇಕಾದ್ರೆ ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನಾಳೆ ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ನೀವ್ ಹೆಂಗ್ ಮಾಡ್ತೀರೋ ನಾವು ಹಂಗ್ ಮಾಡೇ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ನೀವು ಕಪ್ಪಾಳಕ್ಕೆ ಹೊಡೆದ್ರೆ ನಾವು ಸುಮ್ಮನೆ ಇರಕ ಅದನ್ನ ಹೇಳ್ತಿಲ್ಲ. ನಾವು ಮಾಡೋ ಮಾತಾಡಿ. ನೀವು ಗೌರವ ಕೊಟ್ಟು ಅಲ್ಲಿ ಕಾನೂನು ಸಚಿವರು ಸರ್ಕಾರದ ಕೂತ್ಕೊಳ್ಳಿ. ನೀವು ಮಾತ್ರ ಬುದ್ಧಿವಂತರ ಒಂದರ ಪ್ರೂಫ್ ಕೊಟ್ರಿ ಇವತ್ತಿನ ಮಠ. ಮೆಣಸ್ಕಾಯಿ ಸರ್ಕಾರ ಬಂತು ಏನ್ ಮಾಡಿದ್ರಿ ನೀವು? ಒಳ್ಳೆ ವಾಪಸ್ ಅಲ್ಲ, ಯಾವ್ದು
ಮಾತಾಡ್ತೀರಿ ನೀವ್ ಯಾಕೆ ಅಲ್ಲಿ ಮಾತಾಡ್ತೀರಿ? ಡಾಕ್ಟರ್ ಬಂದು ಕೂತ್ಕೊಳ್ಳಿ, ತೆಂಗಿನಕಾಯಿ ಕೂತ್ಕೊಳ್ಳಿ, ಸಂಗಮೇಶ್ ಕೂತ್ಕೊಳ್ಳಿ, ಅಲ್ಲಿ ನೀವು ರಾಮಮೂರ್ತಿ ಅವರೇ ಕೂತ್ಕೊಳ್ಳಿ. ನೋಡಿ, KPSC ಬಗ್ಗೆ ಇವತ್ತು 6 ಮಾತಾಡ್ತಿದ್ದಾರೆ. ನಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಗೆಲ್ಲ ಹೋಗ್ಲಿಕ್ಕೆ ಉಂಟು. ಇಲ್ಲಿ ಎಲ್ಲರೂ ಎಲ್ಲ ಬುದ್ಧಿವಂತರು ಗೊತ್ತಿದ್ದವರೇ ಮಾತಾಡ್ಲಿಕ್ಕೆ ಇರುವವರು. ಆಗಾಗ ಒಬ್ಬೊಬ್ಬರದಂತೂ ಮಾತಾಡ್ಲಿಕ್ಕೆ ಹೋಗಬೇಡಿ. ಅವ್ರು ಪ್ರತಿಪಕ್ಷ ನಾಯಕರಾಗಿ ಸದನದ ಒಳಗಡೆ ಅವ್ರಿಗೆ ಮಾತಾಡೋದೆಲ್ಲ ಅವಕಾಶಗಳು ಇದೆ. ಮತ್ತೆ ಹಾಗೆ ಮಾತಾಡ್ಬೋದು, ಕೂತ್ಕೊಳ್ಳಿ. ಅದರಲ್ಲಿ ಕೋರ್ಟಲ್ಲಿ ಹೇಗೆ ಮಾತಾಡ್ಬೇಕಂತೇಳಿ ಈಗ ಅವ್ರಿಗೆ ಪ್ರಿವಿಲೇಜ್ ಇದೆ. ಅದು ನಾವು ಹೇಳುವಂಥದ್ದು ಕೂಡ ಸ್ಪಷ್ಟತೆ ಮುಖಾಂತರ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನೀವು ಯಾರಿಗೂ ಅಲ್ಲಿ ಅಡ್ಡಿಪಡಿಸಲು ಹೋಗಬೇಡಿ. ಸರ್ಕಾರ ಏನು ಉತ್ತರ ಕೊಡುವಾಗ ಸರ್ಕಾರ ಉತ್ತರ ಕೊಡ್ತಾ ಇದೆ. ನೀವು ಮಾತಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಅವ್ರು ಮಾತಾಡೋದಕ್ಕೇನು ನನಗೇನು ಬೇಜಾರಿಲ್ಲ. ನಾನು ಏನ್ ಮಾತಾಡ್ತೀನಿ ಪೂರ್ತಿಯಾಗಿ ಕೇಳ್ಬಿಡ್ಲಿ. ಅವರು ಕೇಳ್ಬಿಟ್ಟು ನಾನೇನ ತಪ್ಪು ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಉತ್ತರ ಕೊಡ್ತಾರೆ. ಅವ್ರ ಕೈಲಿ ಮಂತ್ರಿಗಳಿಗೆ ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವಾಗ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ. ಇದಲ್ಲ ಬೇಸಬೆ ಸಚಿವರೇ, ನನಗೆ ತುಂಬಾ ಸಮಯ ಆಯ್ತು, ಇನ್ನೂ ಕೂಡ ಟೆಕ್ನಿಕಲಿ ಸರಿ ಮಾಡಲಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಅವ್ರು ಆದ ಸರಿಪಡಿಸಿ ಒಂದು ತನಿಖೆ ಮಾಡಿ ಆ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ. ತಪ್ಪಿದ್ರೆ ಯಾರು ಇಮಿಡಿಯೇಟ್ ಆಗಿ ಅದು ಯಾರಾದ್ರೂ ಅದು ಎನ್ಕ್ವೈರಿ ಮಾಡಿ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಅದು ಟೇಕ್ ಆಕ್ಷನ್. ದೊಡ್ಡವನ ಮೇಲೆ, ಈ ಸಣ್ಣ ಮನೆ ಮೇಲೆಲ್ಲ ಹೂಸ್ ಮೇನ್ ರೆಸ್ಪಾನ್ಸಿಬಲ್ ಇರ್ತಾರೆ, ಅವರ ಮೇಲೆ ಆಗಬೇಕಾಗ್ತದೆ. ಈ ದೇಶದ ಹೇಳಿದ ರೆಸ್ಪಾನ್ಸಿಬಿಲಿಟಿ. ಬೆಳಿಗ್ಗೆ ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೇವೆ. ಇಲ್ಲಿ 20 ನಿಮಿಷ ಆಯ್ತು ಅವ್ರು ಹೇಳುವಂಥದ್ದು. ಇದರಿಂದ ಅದಕ್ಕಾಗಿ ಯಾರು ಮೇನ್ ಇದ್ದಾರೆ ಈ ಪುಟ್ ಅನ್ ಎನ್ಕ್ವೈರಿ, ಅದು ಬೇಕಂತ ತಪ್ಪಿದ್ರೆ ಆ ದೊಡ್ಡ ಅಧಿಕಾರಿ ಮೇಲೆ ಆಕ್ಷನ್ ಆಗ್ಬೇಕಷ್ಟೇ. ವೆಲ್ಕಮ್ ಮಾಡಿ. ಆ ಕ್ಯಾಮ್ರಾ ಜೂಮ್ ಮಾಡನ್ರಿ, ಬರುತ್ತೆ. ಆ ಕ್ಯಾಮ್ರಾ ಜೂಮ್ ಮಾಡಿದ್ರೆ ಬರುತ್ತೆ. ಅಧ್ಯಕ್ಷರೇ, ನಾವು ಅತ್ಯಂತ ಉನ್ನತ ವೇದಿಕೆಯೊಳಗಿದ್ದೇವೆ. ನೀವು 1 ಗಂಟೆ 2 ಗಂಟೆ ಇದ್ರ ಸಲುವಾಗಿ ಪೇಷನ್ಸ್ಲೇ ನೋಡಿದ್ರಿ. ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ನಿಮ್ಮ ಮೇಲೆ ಗೂಬೆನೂ ಕುಂಡಿಸೋದಕ್ಕೆ ನೋಡಿದರು. ಈ ಸ್ಥಳೀಯ ಮಟ್ಟದ ಈ ಒಂದು ವ್ಯವಸ್ಥೆಯನ್ನು ಯಾರು ನೋಡ್ಕೋತಾ ಇದ್ದಾನೆ ಅಧಿಕಾರಿ, ಅವ್ರಿಗೆ ನಾವು ಕ್ರಮ ತಗೋತೇವೆ ಅಂತೇಳಿ ಹೇಳಿ ಕೂಡೋದು ಅಲ್ಲ. ಇದು ಅತ್ಯಂತ ಎತ್ತರದ ಘನವೆತ್ತ ವೇದಿಕೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಸಹಿತ ನಾನು ಸೂಚನೆ ಕೊಡ್ತೀನಿ. ಈ ಸ್ಥಳೀಯವಾಗಿ ಯಾರು ನೋಡ್ಕೊಳ್ತಾ ಇದ್ದಾರೆ ಸದ್ಯ ಅವ್ರಿಗೆ ಸಂಬಂಧ ಇದ್ದವ್ರನ್ನ ತಕ್ಷಣ ಅಮಾನತಿನಲ್ಲಿಟ್ಟು ಅವ್ರಿಗೆ ವಿಚಾರಣೆ ಮಾಡುವಂತ ಹೇಳಿ ಆದೇಶ ಮಾಡಿ. ಅಲ್ಲ, ನೀವೇ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದ್ದೀರಾ. ಇಲ್ಲಿರೋ ಚಿಕ್ಕ ಪುಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಾರಲ್ಲ, ಯಾರು ಮುಖ್ಯ ಜವಾಬ್ದಾರಿ ಇರುವಂತ ವ್ಯಕ್ತಿ ಮೇಲೆ ಕ್ರಮ ವಹಿಸಿ ಅಂತ. ನಾವೇನ್ ಪ್ರತಿಪಕ್ಷದವ್ರೇನ್ ಗೂಬೆ ಕೂರಿಸಿಲ್ಲ, ಗೂಬೆ ನೀವೇ ಇಟ್ಕೊಂಡು ಓಡಾಡಿರ್ಬೋದು ಅಷ್ಟೇ. ಮಾತಾಡ್ಲಿ. ಈಗ ನಾವೇನು ಸಭಾಧ್ಯಕ್ಷ ಮೇಲೆ ಗೂಬೆ ಕೂರಿಸಲಿ. ಇವರ ಲೋಪವನ್ನ ನಮ್ಮೇಲೆ ಬಿಂಬಿಸ್ತೀರಾ? ನಿಮ್ಮ ಲೋಪ ನೀವು ಒಪ್ಪಿಕೊಳ್ಳಿ. ನಿಮ್ಮಲ್ಲಿ ತಪ್ಪಾಗಿದೆ ಅಂತ ನೀವು ಬಟ್ ಯುವರ್ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಸರಿ ಇಲ್ಲ. ನೀವೇನು ಪ್ರತಿಪಕ್ಷದ ಮೇಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಹೇಳಿದ್ದಾರೆ ಅದನ್ನ ಯಾಕೆ ತಪ್ಪುಡ್ಕೊಂಡು ಹೋಗ್ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಅದರ ಬಗ್ಗೆ ನೀವು ಲಾ ಮಿನಿಸ್ಟರ್ ಹೇಳಿದ್ದಾರೆ, ತಾವು ಹೇಳಿದ್ದೀರಾ ಉನ್ನತ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ವಿಶ್ವಾಸ ಇದೆ. ಅದನ್ನ ನಾವು ಒಪ್ಕೊಂತೀರಿ. ಸರಿಯಾಗಬೇಕು ಸಿಸ್ಟಮ್. ಡೆಮಾಕ್ರಸಿಯಲ್ಲಿ ರೂಲಿಂಗ್ ಮತ್ತು ಅಪೋಸಿಷನ್ಗೆ ಸಮಾನ ಅವಕಾಶ ಇರಬೇಕು ಅನ್ನೋದು ಸಂವಿಧಾನದತ್ತವಾದಂಥ ಒಂದು ಅವಕಾಶ. ಅದು ಸಿಗಬೇಕು ಅನ್ನೋದು ತಾವು ಆದೇಶ ಮಾಡಿದ್ರ, ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಇಲ್ಲಿ ಎಲ್ಲ ಸದಸ್ಯರಿಗೂ ದಾಖಲೆಗಳು ಇಟ್ಕೊಂಡು ಮಾತಾಡಬೇಕು. ಅಶೋಕ್ ಅವರು ಸುಮ್ಮನೆ ರೇಟ್ ಕಾರ್ಡ್ ತೋರಿಸ್ಬಿಟ್ರು. ರೇಟ್ ಕಾರ್ಡ್ ತೋರಿಸ್ಬಿಟ್ರೆ ಅದಕ್ಕೆಲ್ಲಿ ದಾಖಲೆ ಇದೆ ಅಂತ. ನಾನು ಇನ್ನ ರೇಟ್ ಕಾರ್ಡ್ ತೋರಿಸಿದ್ದೀನಿ. ದಾಖಲೆ ಅವಾಗೇ ಕೇಳ್ತಾ ಇದ್ದಾರೆ. ಇನ್ನು ತೋರ್ಸಕ್ ಮುಂಚೆನೆ ಫಸ್ಟ್ ದಾಖಲೆ ತೋರಿಸಿ ಆಮೇಲೆ ರೇಟ್ ಕಾರ್ಡ್ ತೋರ್ಸಕ್ಕಾಗತ್ತಾ? ಅವರು ನಮ್ಮ ರೇಟ್ ಕಾರ್ಡ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅವರೆಲ್ಲಾ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು.
ರೇಟ್ ಕಾರ್ಡು 40%, ಯಾವ್ಯಾವ DC ಗೆ ಎಷ್ಟು, AC ಗೆ ಎಷ್ಟು, ತಹಸೀಲ್ದಾರ್ಗೆ ಎಷ್ಟು ಅಂತ ರೇಟ್ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್. ಅವಾಗೇನ ನಾವು ಕೇಳಿದ್ರ? ಇಲ್ಲ. ನೀವು ಕೇಳ್ತಾ ಇದ್ದೀರಾ ಅಂದ್ರೆ ನೀವು ಕೇಳ್ಬೋದು, ನಾವು ಕೇಳಬಾರ್ದು. ಅದ ಡೆಮೋಕ್ರಸಿ. ನಾನು ಏನೇನು ಹೇಳ್ಬೇಕು ಹೇಳ್ತೀನಿ, ಮಿನಿಸ್ಟ್ರಿ ಇದ್ದಾರೆ ಉತ್ತರ ಕೊಡ್ಲಿ, ಆಗ್ಲಿಲ್ಲ ಅಂದ್ರೆ ಯಾರು ಬೇಕಾದ್ರೂ ಉತ್ತರ ಕೊಡ್ಲಿ, ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಾನು ಈ ದಾಖಲೆಗಳನ್ನ ಇವತ್ತೇನು ಹೇಳ್ತಾ ಇದ್ದೀನಿ, ಅವರು ದಾಖಲೆಗಳನ್ನ ಕೇಳಿದ್ರು, ನಮ್ಮ HK ಪಾಟೀಲ್ ಸಾಹೇಬರನ್ನು ದಾಖಲೆಗಳನ್ನ ಕೇಳ್ತಾ ಇದ್ರು, ಕೇಳಿಲ್ಲ. ನೀವು ಜನರಲೈಸ್ ಮಾಡಬೇಡಿ, ದಾಖಲೆಗಳು ಇದ್ರೆ ಅವನು ಸ್ಪೆಸಿಫಿಕ್ ಆಗಿ ಹೇಳ್ರಿ ಅಂತ ಹೇಳಿ. ಧನ್ಯವಾದಗಳು ಪಾಟೀಲ್ರಿಗೆ. ಈಗ ಈ ಅಕ್ರಮ, ನಾನೇನು ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಇಷ್ಟು ಕೋಟಿ ಹರಾಜ್ ಅಂತೇಳಿ ಹರಾಜ್ ಕೂಗ್ತಾ ಇದ್ದಾರಲ್ಲ, ನಾನು ಹೇಳ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಇದ್ದಿದ್ರೆ ಒಂದ್ ಸ್ವಲ್ಪ ಅದಕ್ಕೆ ಅರ್ಥ ಬರ್ತಾ ಇತ್ತು. ಅವ್ರೇನು ಮಾಡೇ ಇಲ್ಲ ಪಾಪ, ಯಾವ ದುಡ್ಡನ್ನು ತಗೊಂಡಿಲ್ಲ. ನಾನೇ ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟೆ, ಏನು 2 ಕೋಟಿ 3 ಕೋಟಿ ಅಂತ ನಾನು ಸುಮ್ಮನೆ ಹೇಳ್ಬಿಟ್ಟೆ. ನಿಮ್ಮ ಪೊಲೀಸು, ನಿಮ್ಮ ಈಗಿರುವಂತ ಸರ್ಕಾರದ ಪೊಲೀಸ್, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ 2/1/2025 ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ. ದಾಖಲೆಗಳು ಕೇಳ್ತಾ ಇದ್ರಲ್ಲ, ಅಲ್ಲಿ ಕಂಪ್ಲೇಂಟ್ ಯಾರೋ ಕೊಟ್ಟಿಲ್ಲ. ಕಂಪ್ಲೇಂಟ್ ಅನ್ನ ಯಾರೋ ಒಬ್ಬರು ಕೊಟ್ಟಿಲ್ಲ, ಸೋಮಂಟನೂ ಅಲ್ಲ, ಪೊಲೀಸರೇ ಕಂಪ್ಲೇಂಟ್ದಾರರೇ ಪೊಲೀಸು. ನೋಡ್ರಿ ಬಂದ್ ಸರ್, ಬಂತು. ಇಲ್ಲಿ ಕಂಪ್ಲೇಂಟ್ದಾರ ಯಾರು ಅಂತ ಹೇಳಿದ್ರೆ ಪೊಲೀಸರು, ASI ಅವರೇ. ಅವ್ರಿಗೆ ಒಂದು ಮಾಹಿತಿ ಬರ್ತೈತೆ, ಏನು ಅಂತ ಹೇಳಿದ್ರೆ ಗಾಂಧಿನಗರ ಮಧ್ಯಾಹ್ನ ಸಮಯ 3 ಗಂಟೆ ಬಾತ್ಮೀದಾರರು ನನ್ನನ್ನು ಸಂಪರ್ಕಿಸಿ ಗಾಂಧಿನಗರದ ವೈ ರಾಮಚಂದ್ರ ರಸ್ತೆಯಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಇರುವ ಸಜ್ಜನ್ ಲಾಡ್ಜಲ್ಲಿ ವಿಜಯಪುರ ಜಿಲ್ಲೆಯ ಸಿಕಂದರ್ ಚೌಧರಿ ಎಂಬಾತ ವ್ಯಕ್ತಿ ರೂಮ್ ಮಾಡಿಕೊಂಡು ಸರ್ಕಾರಿ ಉದ್ಯೋಗಿಗಳಿಗೆ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಸಂಪರ್ಕಿಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಪಿತೂರಿ, ಒಳಸಂಚು ಇವೆಲ್ಲವನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ನಾನು ಆ ಸ್ಥಳಕ್ಕೆ ಹೋದಾಗ, ಅವರು ಪೊಲೀಸರು, ಅವರು ಸ್ಟೇಟ್ಮೆಂಟ್, ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ 2ನೇ ಮಾಡಿ ರೂಮ್ ನಂಬರ್ 201, 2ನೇ ಮಾಡಿ, ನಾನು ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನಂಬಲ್ಲ ಶಿವಲಿಂಗೇಗೌಡ್ರೆ, 2ನೇ ಮಾಡಿ ರೂಮ್ ನಂಬರ್ 201 ಅಲ್ಲಿ ಸಿಕಂದರ್ ಚೌಧರಿ ಬಿನ್ ಅಮುಜು ಸಾಬ್ 44 ವರ್ಷ, ಚವಳಡಿ ಗ್ರಾಮ, ಇಂಡಿ ತಾಲೂಕು, ವಿಜಯಪುರ, ಇವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ. ಈ ರೂಮ್ಗೆ ಬಂದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಆಗಿ ಅದರ ಮೇಲೆ FIR ಆಗಿದೆ. ಅಧ್ಯಕ್ಷ, ಒಂದು FIR ಸಾಕಾಗಲ್ಲ, ಯಾಕಂದ್ರೆ ತಿರುಗಿ ನಂಬಲ್ಲ ಅದನ್ನ. 2ನೇ FIR ವಿಜಯನಗರದಲ್ಲಾಗಿದೆ. ವಿಜಯನಗರದಲ್ಲಿ 2ನೇ FIR ಆಗಿದೆ. ಅಲ್ಲಿ PDO ಪರೀಕ್ಷೆ ಇದೆ, ಅದನ್ನು FIR ಕಾಪಿ ಎಲ್ಲ ಇದೆ, ನಿಮ್ಗೆ ಕೊಡ್ತೀನಿ. ಕಾಪಿ ಬೇಕಾ ಅಧ್ಯಕ್ಷರು ಕೊಡ್ತೀರನ್ನಪ್ಪ? ನಾನು ಹೇಳಿದ್ದಾಯ್ತು, ಕೊಡು ಅಧ್ಯಕ್ಷರಿಗೆ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ವಿಜಯನಗರ ಪೊಲೀಸ್ ಸ್ಟೇಷನ್ ಇದು. ಆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಡೀಟೇಲ್ ಆಗಿದೆ. ವಿಜಯನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ದುಡ್ಡೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮೆಜೆಸ್ಟಿಕ್ ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಿಗಳಿಗೆ ನಡೆಯುವ KAS, PDO, ಗ್ರಾಮ ಲೆಕ್ಕಾಧಿಕಾರಿ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ. ಇದು FIR ರಿಪೋರ್ಟ್ ನಾನು ಹೇಳ್ತಾ ಇರೋದು, ಕಂಪ್ಲೇಂಟ್ ಅಲ್ಲ. ಪೊಲೀಸರು FIR ಹಾಕಿರೋದು ಅವ್ರ ಮೇಲೆ. ಅದರಲ್ಲಿ ಹೇಳ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳ ಪರಿಚಯವಿದ್ದು
ಯಾರು KPSC ಅವರು ನಮ್ಮ ಪರಿಚಯ ಇದ್ದು, ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ PDO ಹುದ್ದೆಗೆ 25 ಲಕ್ಷ ರೂಪಾಯಿ, ನಂದಲ್ಲ ಕಂಪ್ಲೇಂಟ್ ನಂದಲ್ಲ, ಪೊಲೀಸ್ ಇಲಾಖೆಯವರು 25 ಲಕ್ಷ ಯಾವುದು PDOಗೆ ಅವ್ರ FIR ಅಲ್ಲಿ ಬರೆದಿರೋದು. ಅದಾದ್ಮೇಲೆ KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ, KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ OMR ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಅದು ಹೇಳ್ತೀನಿ, ಅದು ದೊಡ್ಡ ರಹಸ್ಯನೇ ಐತೆ. ರಹಸ್ಯ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು. ಆ OMR ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ, ಅದರಲ್ಲಿ ದೊಡ್ಡ ಸ್ಕ್ಯಾಂಡಲ್ ಇದೆ. ಅದನ್ನ ಅವರು ಇಷ್ಟಕ್ಕೆಲ್ಲ ಅವ್ರೇನ್ ಮಾಡಿದ್ದಾರೆ, ಅವರ ಮೊಬೈಲ್ ನಂಬರ್ಗಳು, ಖಾಲಿ ಚೆಕ್ಗಳು, ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನ ತೆಗೆದುಕೊಂಡು ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನ ಮಾಡಿದ್ದಾರೆ. ಅಧ್ಯಕ್ಷರೇ, ಈಗ ಹೇಳಿ ಈಗ ನಾನು ತೋರಿಸ್ನಲ್ಲ ಇಲ್ಲಿ ವ್ಯವಹಾರ ಆಗಿದೆ ಅಂತೇಳಿ FIR ಆಗಿದೆ, ಪೊಲೀಸರು FIR ಮಾಡಿರೋದು. ಮೆಂಬರ್ ಯಾರು ಮಾಡಿದಾರ? ಅದರಲ್ಲಿ ಮೆಂಬರ್ ಯಾರು ಮಾಡಿದಾರ? ಮೆಂಬರ್ ಇನ್ವಾಲ್ವ್ ಆಗಿದ್ದಾರೆ? KPSC ಮೆಂಬರ್ ಅಲ್ಲಿ ಅಥೆಂಟಿಕೇಟೆಡ್ ಆಫೀಸರ್ಸ್ ಯಾವನಾರ ದುಡ್ಡು ತಗೊಂಡು ಸಾಬೀತಿದ್ರೆ ಈಗ ಯಾವನ 2 FIR ಆಯ್ತು ಅವ್ನು ಹೇಳ್ತಾನಪ್ಪ, ಏನ್ ಸಿಕ್ಕಿದೆ ಇದು ಶಿವಲಿಂಗ ಸರ್ಕಾರ ಅದೇ ಸರ್ಕಾರ ಮಾಡಿದ್ದೆ ಅಂತ ಯಾಕೆ ಬಿಂಬಿಸ್ತೀರಾ? ಅಧ್ಯಕ್ಷರೇ, ಇವರಿಗೆ ಸ್ವಲ್ಪ ಏನ ಜನ ಏನ್ ತಿಳ್ಕೊತಾರೆ? 50,000 20,000 1 ಕೋಟಿ ಅಂದ್ರೆ ಓ ಇವ್ರು ಕಾಂಗ್ರೆಸ್ ಸರ್ಕಾರದವ್ರು ಹೊಡ್ಕೊಂಡ್ ತಿಂತಾವ್ರು ಅಂತ ಜನ ತಿಳ್ಕೋಬೇಕು. ಯಾವನ ಮಾಡಿದ್ರೆ ಹಿಡ್ಕೊಂಡು ಎದುರ್ತಾವೆ. ಏನು ಸೋಮ್ನೆ ಸರ್ಕಾರನ ಏನೋ ದೋಷಣೆ ಮಾಡಕ್ಕೈತೆ ಅಂತ ಏನ್ ಬೇಕಾದ್ರೂ ಮಾಡೋದು ಅಂತಲ್ಲ. ನೀವು ಮಂತ್ರಿ ಇದಕ್ಕೆ ಇನ್ವಾಲ್ವ್ ಅರ್ಥ ಏನು? ಯಾವ ರೀತಿ ಇನ್ವಾಲ್ವ್ಮೆಂಟ್ ಐತೆ ಗೌರ್ಮೆಂಟ್ ಅಲ್ಲಿ ಅಂತ ಬಾಲಕೃಷ್ಣ ಅವರೇ, ಗೌರ್ಮೆಂಟ್ಗೂ ನಾನು ಸದಾ ಚಕ್ರಿ ಮಾತಾಡ್ದಲ್ಲ ಇದು ಏನಾರ ಮಂತ್ರಿಗಳಿಗೆ ಶಕ್ತಿ ಇಲ್ವಾ? ಶಿವಲಿಂಗೌಡ್ರೆ, ಮಾನ್ಯ ಅಧ್ಯಕ್ಷರೇ, ಚರ್ಚೆ ಸ್ವಲ್ಪ ದಾರಿ ಚರ್ಚೆ ಸ್ವಲ್ಪ ದಾರಿ ತಪ್ತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಅಲಿಗೇಷನ್ ಮಾಡುವಾಗ ಅವ್ರಿಗೆಲ್ಲ ಅರ್ಥ ಆಗಿದ್ದು ಇವರು ಸರ್ಕಾರದ ವಿರುದ್ಧ ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಅಂತ. ಅದನ್ನು ಅವರು ಸ್ಪಷ್ಟ ಮಾಡ್ತಾ ಹೇಳಬೇಕಾಗಿತ್ತು. ಲೋಕಸೇವಾ ಆಯೋಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದೆ, ನಾವೆಲ್ಲರೂ ಜವಾಬ್ದಾರಿಯಿಂದ ಇರೋಣ, ಜನರಲೈಸ್ ಮಾಡಬೇಡಿ ಅನ್ನೋ ಒಂದು ಮಾತ್ರ ನಂದು ವಿನಂತಿ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಬಂದು ಡಿಫೆಂಡ್ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲದೇ ಇರೋದ್ರಿಂದ ತಾವು ಸ್ಪೆಸಿಫಿಕ್ ಆಗಿ ಏನು, ಯಾಕಂದರೆ ಅಧ್ಯಕ್ಷರು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ, ನೀವು ಹೇಳಿ. ಆದರೆ ಸರ್ಕಾರದ ಪಾತ್ರ ಏನಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಹೇಳಿ. ಅದಕ್ಕೆ ನಾವು ಹೀಗೆ ಒಬ್ಬೊಬ್ಬರು ಅಲ್ಲಿ ಮಾತಾಡಾಗ್ತದೆ. ಅಲ್ಲಿ ಕೆಲವು ಸ್ಯಾಂಪಲ್, ಅಲ್ಲಿ ಕೆಲವು ಸ್ಯಾಂಪಲ್ ಕೂತ್ಕೊಳ್ಳಿ. ಈಗ ನಿಮ್ಮ ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಯಾವ ಸರ್ಕಾರ ಇದ್ದವನು KPSC ಭ್ರಷ್ಟಾಚಾರ ಉತ್ತರ ಕೊಟ್ಟಿದ್ದಾರೆ. ಮಂತ್ರಿ ಮಾತಾಡ್ಲಿ, ಮಾತಾಡ್ಲಿ. ಅವರು ನೀವ್ ಯಾಕೆ ಮಾಡ್ತಾ ಇರೋದು KPSC? ಆಯ್ತು, ನೀವ್ ಯಾಕೆ ಟೆನ್ಷನ್? ಮತ್ತೆ ಮಾತಾಡಿವ್ರೆ,
ನೀವ್ಯಾಕೆ ಬೆನ್ನು ನೋಡ್ಕೊಳಕತ್ತೀರಿ ಕುಂಬಳಕಾಯಿ ಅಂದ್ರೆ? ನಾವು ಎಚ್ ಕೆ ಪಾಟೀಲ್ ಬಗ್ಗೆ ಆರೋಪ ಮಾಡಿಲ್ಲ, ಯಾವುದೇ ಮಂತ್ರಿಗಳ ಬಗ್ಗೆ ಆರೋಪ ಮಾಡಿಲ್ಲ. ನಮ್ಮ ಮಾನ್ಯ ವಿರೋಧ ಪಕ್ಷದವರು ಕೆಪಿಎಸ್ಸಿಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರದ ಹಗರಣ ಬಗ್ಗೆ ಮಾತಾಡಕತ್ತಾರೆ. ಅವರು ಕಾಂಗ್ರೆಸ್ ಎಚ್ ಕೆ ಪಾಟೀಲ್ ಹೆಸರು ತಗೊಂಡಿಲ್ಲ. ಏನಾದ್ರು ದಿವಸಕ್ಕೊಂದೊಂದು ಹೇಳ್ತಾ ಇರ್ತೀರಿ, ಎಂತ ಮಾಡೋದಕ್ಕೆ ಕೇಳಿ ಕೇಳಿ ಸಾಕಾಗಿದೆ ನಮ್ಗೆ. ನಿಮ್ಮ ಮಾತಾಡಿಗೆ ಲಘುವಾಗಿ ಚರ್ಚೆ ಆಗೋದು ಬೇಡ ಅನ್ನೋ ಅಷ್ಟೇ ಮಾತ್ರ ನನ್ನ ವಿನಂತಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಈ ಸಂಸ್ಥೆ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಹೇಳಿ ಅಂತ ಮಾತ್ರ ಹೇಳಿದ್ದೇನೆ. ನೀವು ಚಾರ್ಜಸ್, ಯಾಕಂದ್ರೆ ದೇರ್ ಇಸ್ ನೋ ಇಮ್ಯುನಿಟಿ. ಐ ನೋ ಫಾರ್ ಸರ್ಟನ್ ದಟ್ ದೇರ್ ಇಸ್ ನೋ ಇಮ್ಯುನಿಟಿ, ಬಟ್ ಅವರ್ ಓನ್ ರೂಲ್ಸ್ ಸೇ ದಟ್ ಹೂ ಇಸ್ ನಾಟ್ ಏಬಲ್ ಟು ಡಿಫೆಂಡ್ ಹಿಮ್ಸೆಲ್ಫ್, ವಿ ಮಸ್ಟ್ ಬಿ ಕೇರ್ಫುಲ್. ಅದು ಮಾತ್ರ ನಾ ಅವ್ರಿಗೆ ಹೇಳೋದಕ್ಕೆ. ಸರ್, ತಾವು ಈ ಸದನದಲ್ಲಿದ್ರಿ, ಇದೇ ಸದನದಲ್ಲಿ ಇಂಥ ಸಂಸ್ಥೆಗಳ ಬಗ್ಗೆ ಹಿಂದೆ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ತಾವು ಇದ್ರಿ, ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ವ್ಯವಹಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೆದಿದೆ. ಅವರು ಬಂದೇನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ರಮೇಶ್ ಕುಮಾರ್ ಅವರು ಆ ಪೀಠದಲ್ಲಿದ್ರು, ಅವಕಾಶ ಮಾಡಿಕೊಟ್ರು. ನಮ್ಗಿಲ್ಲಿ ರಕ್ಷಣೆ ಇದೆ, ಮತ್ತೆ ಇಲ್ಲಿ ಇಂಥ ಚರ್ಚೆಗಳು ಆಗಬೇಕಾಗಿದೆ, ನಾವು ಕಣ್ಣು ಮುಚ್ಚಿ ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟು ಇಲ್ಲಿ ಬಹಳ ದೊಡ್ಡ ಡಿಬೇಟ್ ನಡೆದಿದೆ. ಇತಿಹಾಸದಲ್ಲಿ ತೆಗೆದು ನೋಡಿ ನೀವು. ನೀವು ಸಂವಿಧಾನದತ್ತ ಸಂಸ್ಥೆಗಳು ಅಂದ ಕೂಡಲೇ ಅವೇನು ದೇವಾಲಯಗಳಲ್ಲವು. ಅಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಎಲ್ಲೂ ಚರ್ಚೆ ಆಗ್ಲಿಕ್ಕೆ ಎಲ್ಲೋ ಒಂಥರ ಮಡಿವಂತಿಕೆ ತೋರಿಸೋದಿದೆಯಲ್ಲ, ಅಪಾಯಕಾರಿ ಸರ್. ಇದು ತಪ್ಪು ಸಂದೇಶ ಕಳಿಸ್ಬೇಡಿ. ಅರಗ್ ಜ್ಞಾನೇಂದ್ರ ಅವ್ರಿಗೆ ನಾ ಹೇಳ್ತೀನಿ, ಏನ್ ಸರ್ ಚುನಾವಣಾ ಆಯೋಗ ಬಗ್ಗೆ ಬೇಕಾಬಿಟ್ಟು ಮಾತಾಡಿ ಮಾತಾಡಲಿಕ್ಕೆ ಹೋಗ್ಬೇಡಿ. ನೀವು ಸುಮ್ಮನೆ ಮಾತಾಡಿ, ಇದೆಲ್ಲ ಚುನಾವಣಾ ಮಾತಾಡಿ ಅವಕಾಶ ಕೊಡಿ. ಯಾಕೆ ಇದೆಲ್ಲ ಸುಮ್ಮನೆ ನಾಟಕ ಇಲ್ಲಿ ಮಾತಾಡ್ತಾರೆ? ಅಧ್ಯಕ್ಷರೇ, ಚುನಾವಣಾ ಆಯೋಗದ ಬಗ್ಗೆ ನಾನೇ ಇಲ್ಲಿ 2 ಗಂಟೆ ಮಾತನಾಡಿದ್ದೇನೆ. ಐ ಮಸ್ಟ್ ಥ್ಯಾಂಕ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಫಾರ್ ಹ್ಯಾವಿಂಗ್ ಬ್ರಾಟ್ ದಟ್ ಸಬ್ಜೆಕ್ಟ್ ಆಫ್ ಇಲೆಕ್ಷನ್ ರಿಫಾರ್ಮ್ಸ್. ನಾನು 2 ತಾಸು ಮಾತಾಡಿದ ಮೇಲೆ ನಾವು ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ EVM ಬಗ್ಗೆ ಕೊಟ್ಟಿದ್ವಿ. ನಾನು ವಿಶ್ವೇಶ್ವರ ಹೆಗಡೆ ಸ್ಪೀಕರ್ ಅವರ ಮುಖಾಂತರನ ಒಂದು ಕಾಗದ ನಾನು ಅವ್ರಿಗೆ ಬರೆದು, ಅವ್ರು ಆ ಕಾಗದ ಇಲೆಕ್ಷನ್ ಕಮಿಷನ್ಗೆ ಕಳಿಸಿ, ಆ ಇಲೆಕ್ಷನ್ ಕಮಿಷನ್ನವ್ರು ಏನು ಉತ್ತರ ಬರ್ತಾರ ಅದನ್ನ ಒಮ್ಮೆ ನೀವು ಈ ಸದನದಲ್ಲಿ ಇಡಬೇಕಾಗುತ್ತೆ. ನಾನು ಮತ್ತೊಮ್ಮೆ ತಮ್ಮ ವಿನಂತಿ ಮಾಡ್ತೀನಿ. ಆದ್ರೆ ಸಂವಿಧಾನದ ಸಂಸ್ಥೆ ಆಗಿರ್ತಕ್ಕಂಥ ಅದಕ್ಕೆ ನಾವು ಮಾತಾಡ್ಬಿಡ್ಲಾರೆ, ಇವ್ರಿಗೆ ಮಾತಾಡ್ಲಿಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ. ನೀವೇ ಮಾತಾಡ್ಲಿಕ್ಕೆ ಅವಕಾಶ ವಿಚಾರ ಹೇಳ್ತಾರೆ, ಡೈವರ್ಟ್ ಮಾಡೋದಾಗಿದ್ದಾರಲ್ಲ. ಚುನಾವಣಾ ಆಯೋಗದ ಬಗ್ಗೆ ಮಾತನಾಡುವಾಗ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾರಿಗೂ ಖಾಸಗಿ ಅಥವಾ ವ್ಯಕ್ತಿಗತವಾಗಿ ಮಾತನಾಡಿರ್ತಕ್ಕಂಥದ್ದಲ್ಲ. ಈಗ ಅವ್ರು ಏನ್ ಬೇಕಾದ್ ಮಾತಾಡಲಿ, ಅದಕ್ಕೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕೊಡ್ತೀವಿ. ಆದ್ರೆ ಇದೊಂದು ಸುಮ್ಮನೆ ಯಾಕೆ ಹಿಂಗ್ಯಾಕೆ ಆಯ್ತು. ನಮ್ಮದು ಪ್ರಶ್ನೆ KPSC ದೊಡ್ಡ, ನೀವ್ಯಾಕೆ ಅದನ್ನ ತಲೆ ಮ್ಯಾಗ ನಾಯಕರಲ್ಲಿ ನೀವು ಒಬ್ಬರು ಅದಿರಿ, ಆರಾಮಾಗಿ ಎಲ್ಲ ಕೇಳ್ರಿ. ಅಧ್ಯಕ್ಷರೇ, ದಯಮಾಡಿ ರಾಜಕೀಯವನ್ನ ಬೆರೆಸಲ್ದಂಗ ನಾವು ಸರ್ಕಾರದ ಬಗ್ಗೆ ಏನು ಚಾರ್ಜ್ ಮಾಡುವುದು ಮಾಡ್ಕೊಳ್ಬೇಕು. ಅವ್ರು ನಮ್ದೇನು ತಕ್ಕರಲ್ಲ. ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋದ್ರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತಾವು ತಮ್ಮ ಜವಾಬ್ದಾರಿ ಗೊತ್ತಿರತಕ್ಕಂಥದ್ದೇ. ತಾವು ಇದ್ರ ಬಗ್ಗೆ ಮಾತಾಡುವಾಗ ಜನರಲೈಸ್ ಮಾಡಿ ಯಾವುದು ಮಾತಾಡಬೇಡ್ರಿ ಅಂತ ಇಷ್ಟೇ ನನ್ನ ಮನವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.